ಸಾಹಿತ್ಯ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹಸ್ಪಿಯ. ದೇಶದಲ್ಲಿ ಲಕ್ಷಾಂತರ ಶ್ರಮಿಕರು ಮೆಕ್ಯಾನಿಕ್ ವೃತ್ತಿ ಮಾಡಿಕೊಂಡು ಜೀವನ ಮಾಡುತ್ತಿರುವವರನ್ನು ಕೀಳಾಗಿ ನಿಂದಿಸಿ ಅಪಮಾನ ಮಾಡಿರುವ ಜಿ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ಕಾರ್ಯಕ್ರಮದ ಜಡ್ಜ್ ಆಗಿರುವ ರಮೇಶ್ ಅರವಿಂದ್, ನಟಿ ಪ್ರೇಮ ಹಾಗೂ ನಿರೂಪಕಿಯಾದ ಅನುಶ್ರೀ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮಹಾನಟಿ ಶೋ ರದ್ದು ಮಾಡಬೇಕು ಎಂದು ತಾಲೂಕು ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ ಸಂಘದಿಂದ ಸೋಮವಾರ ಗುಡಿಬಂಡೆ ಪೊಲೀಸ್ ಠಾಣೆಯ ಎಎಸ್ಐ ಮುರಳಿಗೆ ದೂರು ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಇನ್ನು ಈ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ಜಿ ವಾಹಿನಿಯಲ್ಲಿ ಬರುವ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಕಾರ್ಯಕ್ರಮದ ಜಡ್ಜ್ ಆಗಿರುವ ರಮೇಶ್ ಅರವಿಂದ್ ರವರು ಸ್ಪರ್ಧಿಯೊಬ್ಬರಿಗೆ ಟಾಸ್ಕ್ ನೀಡುವಾಗ, ನಿಮ್ಮ ತಂಗಿ ಒಬ್ಬ ಮೆಕ್ಯಾನಿಕ್ ಜತೆ ಓಡಾಡುವುದನ್ನು ನೀವು ನೋಡಿದಾಗ ಆಕೆ ಮನೆಗೆ ಬಂದಾಗ ಏನು ಹೇಳುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಅಭಿನಯಿಸುವುದರ ಮೂಲಕ ಉತ್ತರ ನೀಡಿದ ಅವರು, ಸ್ಪರ್ಧಿ ಹೇಳುವ ಮಾತುಗಳು ಮೆಕ್ಯಾನಿಕ್ ಸಮುದಾಯಕ್ಕೆ ಅಪಮಾನ ಮಾಡಿರುವಂತಹವು ಆಗಿದೆ. ನೀನು ಮೆಕ್ಯಾನಿಕ್ ಜೊತೆ ಬೈಕಲ್ಲಿ ಸುತ್ತಾಡೋದನ್ನು ನಾನು ನೋಡಿದೆ. ಬಿದ್ರೆ ಯಾವಾಗ್ಲೂ ತುಪ್ಪದ ಕೊಳದಲ್ಲಿ ಬೀಳಬೇಕೆ ಹೊರತು ಕೊಚ್ಚೆಯ ಕೊಳದಲ್ಲಿ ಬೀಳಬಾರದು. ವೃತ್ತಿ ಕೆಲಸ ಮಾಡ್ತಾ ಇರೋರನ್ನ ತೀರಾ ಒಂದು ಕೀಳ್ಮಟ್ಟಾಗಿ ಮಾತಾಡಿದ್ದು ನಿಂದಿಸಿದ್ರೆ ಅದನ್ನು ನೋಡಿ ನಟರಾದಂತಹ ರಮೇಶ್ ಅರವಿಂದ್ ಆಗಿರ್ಬೋದು, ಮತ್ತು ಆಂಕರ್ ಅನುಶ್ರೀ ಮತ್ತು ನಟಿ ಪ್ರೇಮ ಇವರೆಲ್ಲ ಚಪ್ಪಾಳೆ ಹೊಡೆದು ಆ ಹುಡುಗಿನ ಹುರಿದುಂಬಿಸಿದ್ದಾರೆ. ಆ ಹುಡುಗಿ ಒಂದು ಹೇಳಿರೋ ಒಂದು ಮಾತು, ಒಂದು ಮೆಕ್ಯಾನಿಕ್ ವೃತ್ತಿ ಮಾಡ್ತಾ ಇರೋಲ್ಲ ಅಂತ ಒಂದು ಕೊಚ್ಚೆ, ಒಂದು ಗ್ರೀಸ್ ತಿಂದು ಬದುಕೋ ಥರ ಮಾತಾಡಿದ್ದು. ಇವ್ರು ಕೇಳಿರೋ ಆ ಹುಡುಗಿಗೆ ಒಂದು ಬುದ್ಧಿವಾದ ಹೇಳಬೇಕು. ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಆ ಒಂದು ವ್ಯಕ್ತಿಗಳು ಅವರು ಇನ್ನೂ ಹುಡುಗಿಗೆ ಹುರಿದುಂಬಿಸಿದ್ದಾರೆ. ಆದ್ದರಿಂದ ಈ ಒಂದು ನಾವು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡು ಒಂದು ಜೀವನ ಮಾಡ್ತಾ ಇರೋರೆಲ್ಲನೂ ಒಂದು ಸಮಾಜದಲ್ಲಿ ನಮಗೊಂದು ಧಕ್ಕೆ, ನಮಗೆ ಒಂದು ಅಗೌರವ ಒಂದು ಇದು ಮಾಡಿರೋದಕ್ಕೆ ನಾವೆಲ್ಲ ಒಂದು ಮೆಕ್ಯಾನಿಕ್ ಕರ್ನಾಟಕ. ಇದನ್ನು ನೆನಪಿಟ್ಟುಕೋ, ಯಾವಾಗ್ಲೂ ದುಡ್ಡು ಇಂಪಾರ್ಟೆಂಟ್. ನಿನಗೆ ಪ್ರೀತಿ ಬೇಕು ಎಂದು ಮೆಕ್ಯಾನಿಕ್ ಜೊತೆ ಹೋದರೆ ಗ್ರೀಸ್ ತಿಂದು ಬದುಕಬೇಕಾಗುತ್ತದೆ ಎಂದು ಅವಹೇಳನಕಾರಿಯಾಗಿ ಮಾತನಾಡಿರುವ ಮಾತು ಮೆಕ್ಯಾನಿಕ್ ಸಮುದಾಯವನ್ನು ಅವಮಾನ ಮಾಡಿದ್ದು, ಇದಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವವರು ತಪ್ಪು ಸರಿಪಡಿಸುವುದರ ಬದಲು ಅವರಿಗೆ ಇನ್ನಷ್ಟು ಪ್ರೇರೇಪಿಸಿ ತಪ್ಪು ಮಾಡಿದ್ದಾರೆ. ಶ್ರಮಿಕ ವರ್ಗದ ಬಗ್ಗೆ ಕೇವಲವಾಗಿ ಮಾತನಾಡಿದ ಸ್ಪರ್ಧಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಹಾಗೂ ಈ ಕೂಡಲೇ ಮಹಾನಟಿ ಕಾರ್ಯಕ್ರಮ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಮನವಿ ಪತ್ರ ಸ್ವೀಕರಿಸಿದ ಗುಡಿಬಂಡೆ ಪೊಲೀಸ್ ಠಾಣೆಯ ಎಎಸ್ಐ ಮುರಳಿ, ತಾವು ನೀಡಿರುವ ಮನವಿ ಪತ್ರ ನಮ್ಮ ಮೇಲಾಧಿಕಾರಿಗಳಿಗೆ ತಲುಪಿಸುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ಮೆಕ್ಯಾನಿಕ್ ಸಂಘದ ಪದಾಧಿಕಾರಿಗಳಾದ ನೂರುಲ್ಲಾ, ಮುಬಾರಕ್, ಹುಸೇನ್, ಕೃಷ್ಣಮೂರ್ತಿ, ರಿಯಾಜ್, ಫೈರೋಜ್, ಸಲ್ಮಾನ್, ಸೈಬಾ, ದಾದು, ಯಾಕೂಬ್ ಪಾಷಾ ಸೇರಿದಂತೆ ಇನ್ನು ಇತರರು ಇದ್ದರು. ಉರ್ದು ಸಾಹಿತ್ಯ ಟಿವಿ ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ.